ಪಾವುಗಡ ತಾಲೂಕಿನ ಕೆಂಚಮ್ಮನಹಳ್ಳಿಯಲ್ಲಿರುವ ಶ್ರೀ ಪಾಲೇನಹಳ್ಳಿ ಚಿತ್ರಲಿಂಗೇಶ್ವರ ಸ್ವಾಮಿಯ ಟ್ರಸ್ಟ್ ಅಡಿಯಲ್ಲಿ ದೇಗುಲದ ಆವರಣದಲ್ಲಿ ಶಿವರಾತ್ರಿ ಜಾಗರಣೆ ಹಿನ್ನೆಲೆಯಲ್ಲಿ ವಿಶೇಷ ಕಾರ್ಯಕ್ರಮವನ್ನು ನಡೆಸಲಾಯಿತು. ಸಾವಿರಾರು ಸಂಖ್ಯೆಯಲ್ಲಿ ಗೊಲ್ಲ ಸಮುದಾಯದ ಬಂಧುಗಳು ನೆರೆದು ಚಿತ್ರಲಿಂಗೇಶ್ವರನ ಸ್ವಾಮಿ ಕೃಪೆಗೆ ಪಾತ್ರರಾದರು. ಈ ವೇಳೆ ವೇದಿಕೆ ಕಾರ್ಯಕ್ರಮವನ್ನು ಉದ್ಘಾಟನೆ ನಡೆಸಿ ಅನಂತರ ಮಾತನಾಡಿದ ನಿವೃತ್ತ ಪೊಲೀಸ್ ಕಮಿಷನರ್ ಕೋದಂಡರಾಮಯ್ಯ ಅವರು, ಮೌಢ್ಯ ಕಂದಾಚಾರಗಳನ್ನು ಪಾಲಿಸುವ ಹಿನ್ನೆಲೆ ಸಮುದಾಯ ಹಿಂದುಳಿದಿದೆ. ಮುಟ್ಟಾದ ನಮ್ಮ ಹೆಣ್ಣು ಮಕ್ಕಳನ್ನ ಮೂಢ ಆಚರಣೆಗಳ ಮೂಲಕ ಕಾಣುತ್ತಿರುವುದು ಸರಿಯಲ್ಲ. ಇದರಿಂದ ಹೊರಬರಲು ಶೈಕ್ಷಣಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ ಬಲಿಷ್ಠರಾಗಬೇಕು ಅಂತ ಮನಮುಟ್ಟುವಂತೆ ಜಾಗೃತಿ ಮೂಡಿಸಿದರು. ಹೋಗಲಿ ಇಂಥ ಕಂಡಾಚಾರಗಳ ಹಿಂದಾಗಿ ನಾವು ಎಲ್ಲರಿಗಿಂತ ಮುಂದೆ ಹೋಗಿದ್ವಿ, ಎಲ್ಲರಿಗಿಂತ ಮುಂದೆ ಹೋಗಿದೆ ಅಂತ ಏನಾದರೂ ಹೇಳಕ್ಕಾಗತ್ತೆ ನಿಮಗೆ? ಈ ಒಂದು ಪದ್ಧತಿ ಗೌರವ ಬಿಟ್ಕೊಡಲ್ಲ, ಸಾರಿ ನಾಟಿಗಳನ್ನು ಬಿಟ್ಕೊಡಲ್ಲ ಮೌಢ್ಯತೆಯಲ್ಲಿ. ಯಾಕೆ ಒಂದು ನಿಮಿಷ ಇನ್ನೊಂದು ವಿಷಯ ಹೇಳ್ತೀನಿ. ಇವತ್ತು ಅವರ ಸಾಮಾನ್ಯ ಆರ್ಥಿಕ ಪರಿಸ್ಥಿತಿ ನೋಡಿ ನಿಮಗೆ ನೋಡ್ಕೊಳ್ಳಿ. ನಿಮಗಿಂತ ಮುಂದೆ ಹೋಗಿಲ್ವಾ? ರಾಜಕೀಯ ತಗೊಳ್ಳಿ, ಸರ್ಕಾರಿ ನೌಕರಿ ತಗೊಳ್ಳಿ, ವಿದ್ಯಾಭ್ಯಾಸ ತಗೊಳ್ಳಿ, ಮಾಡಿದ್ದಾರೆ. ಯಾವ ರೀತಿ ನಿಮಗೆ ಕಡಿಮೆ ಆ ನಿಯಮಗಳನ್ನು ಬಿಟ್ಬಿಟ್ಟು ಮನುಷ್ಯರಾಗಿ ನೋಡುವುದನ್ನು ಕಲಿತಾರೆ. ಇವೆಲ್ಲ ವಿಷಯಗಳನ್ನು ಬಿಟ್ಟಿದ್ದಾರೆ. ನಿಮಗೂ ಸಮಾಜದಲ್ಲಿ ಒಂದು ಗೌರವ ಸಿಗುತ್ತೆ. ಇನ್ನು ವಿಶ್ವೇಶ್ವರಯ್ಯ ಜಲಮಂಡಳಿ ವ್ಯವಸ್ಥಾಪಕರು ಸಣ್ಚಿತ್ತೆ ಅವರು ಮಾತನಾಡಿ, ಪಾವುಗಡಕ್ಕೆ ತುಂಗಭದ್ರಾ ನೀರು ಹರಿಸಲು ಡಿಕೆಶಿ ಮತ್ತು ಸಿದ್ದರಾಮಯ್ಯ ಅವರ ಸಹಕಾರ ಪ್ರಾಮುಖ್ಯವಾಗಿದೆ ಎಂದರು. ಇನ್ನು ಸಮುದಾಯದ ಮಕ್ಕಳು ಶಿಕ್ಷಣವಂತರಾಗಬೇಕು ಅಂತ ಸಲಹೆ ನೀಡಿದರು. ಸಿದ್ದರಾಮಯ್ಯ ಸಾಹೇಬ್ರನ್ನ ಖಂಡಿತ ನಾನು ಮರೆಯಂಗಿಲ್ಲ. ಅವ್ರು ಒಂದೇ ಮಾತು ಹೇಳಿದರು, ಸರ್ ನಮ್ಮ ಊರಿಗೆ ನೀರು ತಗೊಂಡು ಹೋಗ್ಬೇಕು ಸರ್ ಅಂತ ಅಂದೆ. ನೋಡಪ್ಪ ಒಳ್ಳೆ ಕೆಲಸ ಮಾಡು, ಒಂದು ಹಿಂದುಳಿದ ವರ್ಗದಿಂದ ಬಂದಿದ್ಯಾ ಅಂತ ಹೇಳ್ಬಿಟ್ಟು ನನಗೆ ಪೋಸ್ಟಿಂಗ್ ಕೊಡಿಸಿದ್ದಾರೆ. ಖಂಡಿತ ಸಾಹೇಬ್ರು ನಮಗೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿ ಸೂಚನೆ ಕೊಟ್ಟಿದ್ದಾರೆ. 2025 ಅಕ್ಟೋಬರ್ 2 ಗಾಂಧಿ ಜಯಂತಿ ನಿಮ್ಮ ಪಾವಗಡ ಶೈಲಾಪುರ ತೊಟ್ಟಿಗೆ ನೀರು ತರಬೇಕು ಅಂತ ಪಣ ತೊಟ್ಟಿದ್ದೀವಿ. ಸ್ವಲ್ಪ ಅಡೆತಡೆ ಇದೆ, ಖಂಡಿತ ನಾವು ಮಾಡ್ತೀವಿ. 12.25 ಕೋಟಿ ಈಗಾಗಲೇ ಬಿಡುಗಡೆ ಮಾಡಿದ್ದೀನಿ ಲ್ಯಾಂಡ್ ಅಕ್ವಿಜೇಷನ್ಗೆ. ಈಗಾಗಲೇ ಗೌರ್ಮೆಂಟಿಂದ ಅಪ್ರೂವಲ್ ಬಂದಿದೆ. ನಿಮ್ಗೆ ಯಾರನ್ನ ಇದ್ದರೆ ನಿಮ್ಮ ನೆಂಟರುಗಳಿದ್ದರೆ ಜಾಗ ಬಿಡ್ರಪ್ಪ, ಪೈಪ್ ಹಾಕ್ಬಿಡ್ತೀವಿ. ಅಲ್ಲೇ ಕೆಂಚಮ್ಮನಹಳ್ಳಿ ಗೇಟಲ್ಲಿ 4 ವರ್ಷದಿಂದ ಕುಡ್ತಾ ಇತ್ತಲ್ಲ, ಈಗ ಅದನ್ನು ಪಂಪ್ ಹೌಸ್ ಕಟ್ಟಿದ್ದೀವಿ, ನೀರು ತರ್ತೀವಿ. ನಾನು ಇಷ್ಟೇ ಹೇಳೋದು, ದಯಮಾಡಿ ಯಾರು ಜಮೀನು ಮಾರಬೇಡ್ರಿ. ಹಾಗೆ ಪ್ರಾಧ್ಯಾಪಕಿ ಜಿಕೆ ಪ್ರೇಮಾ ಅವರು ಮಾತನಾಡಿ, ಕಂದಾಚಾರ, ಮೌಢ್ಯಾಚಾರಗಳಿಗೆ ಹೆಣ್ಣು ಮಕ್ಕಳನ್ನ ಬಲಿಪಶು ಮಾಡ್ತಾ ಇರೋದು ನೋವಿನ ಸಂಗತಿ. ಹೆಣ್ಣನ್ನ ಈ ಸಂಕೋಲೆಗಳಿಂದ ಮುಕ್ತರಾಗಿಸದ ಹೊರತು ಯಾವ ಸಮುದಾಯ ಅಭಿವೃದ್ಧಿ ಕಾಣಲು ಸಾಧ್ಯವಿಲ್ಲ ಅಂತ ತಿಳಿಸಿದರು. ಇನ್ನು ಟ್ರಸ್ಟ್ನ ಅಧ್ಯಕ್ಷರು ಕೆಟಿಹಳ್ಳಿ ಚಿಕ್ಕಣ್ಣ ಅವರು ಮಾತನಾಡಿ, ಸಮಾಜದ ಸಂಘಟನೆಗೆ ಪ್ರತಿಯೊಬ್ಬರು ಕೈಜೋಡಿಸುವ ಅಗತ್ಯವಿದೆ ಅಂತ ತಿಳಿಸಿದ್ರು. ಜೊತೆಗೆ ಚಿತ್ರಲಿಂಗೇಶ್ವರ ಸ್ವಾಮಿಯ ದೇಗುಲ ನಿರ್ಮಾಣಕ್ಕಾಗಿ ಪ್ರತಿಯೊಬ್ಬರು ತಮ್ಮ ಕೈಲಾದಷ್ಟು ಸಹಕಾರ ನೀಡಬೇಕು. ಇದು ಸಮುದಾಯದ ಧಾರ್ಮಿಕ ಕಾರ್ಯಕ್ಕೆ ಮಹತ್ವತೆ ಪಡೆದುಕೊಳ್ಳಲಿದೆ ಅಂತ ತಿಳಿಸಿದ್ರು. ಇನ್ನು ಸಹಕಾರ ಇಲಾಖೆ ಅಪರ ನಿಬಂಧಕರು ಎಂಡಿ ನರಸಿಂಹಮೂರ್ತಿ, ಮುಖಂಡರು ರವಿಕುಮಾರ್, ಗುತ್ತಿಗೆದಾರರು ಮಹಾಲಿಂಗಪ್ಪ, ಚಿತ್ತಯ್ಯ ಪೂಜಾರ್ ಅವರು ಮಾತನಾಡಿದ್ರು. ದೇಗುಲ ಜೀರ್ಣೋದ್ಧಾರಕ್ಕಾಗಿ ಸಹಕರಿಸಿದ ದಾನಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಏನೋ ವಿಶೇಷವಾಗಿ ಜಾಗರಣೆ ಹಿನ್ನೆಲೆ ಪಾಲೇನಹಳ್ಳಿ ಚಿತ್ರಲಿಂಗೇಶ್ವರ ಸ್ವಾಮಿಗೆ ವಿಶೇಷ ಪೂಜಾ ಕೈಂಕರ್ಯಗಳನ್ನು ನಡೆಸಲಾಯಿತು. ಮೇಲು ದೀಪೋತ್ಸವ ಕಾರ್ಯಕ್ರಮ ಭಕ್ತರನ್ನ ಸೆಳೆಯಿತು. ಈ ವೇಳೆ ವಿವಿಧೆಡೆಯಿಂದ ಬಂದಂತಹ ಕೋಲಾಟ ಕಲಾವಿದರು, ಚಕ್ಕೆ ಭಜನೆ, ಜಾನಪದ ಹಾಡುಗಾರರು ತಮ್ಮ ಕಲೆ ಪ್ರದರ್ಶಿಸಿದರು. ಇದೇ ವೇಳೆ ಮುಖಂಡರಾದ ಮೈಲಾರ ರೆಡ್ಡಿ, ಅಂಜನ್ ರೆಡ್ಡಿ, ಸಿಎನ್ಸಿ ಕಂಪನಿ ಮಾಲೀಕ ಚಿತ್ತಪ್ಪ ಸೇರಿದಂತೆ ಹಲವರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಸಿತ್ತಣ್ಣ ಮುತ್ತಿನ ಬಡಿಗೋಲಿಗೆ ಶಿವ ಪೂಜೆ, ಬಾಕು ಬಲ್ಲೇದ ಗೌಡ, ಬಾಕು ಬಲ್ಲೇದ ಗೌಡ, ಸಿತ್ತಣ್ಣ ಭೂಪ ಬ್ಯಾಟೆಯ ವರುತ, ಸ್ವಮಾರಾಧಿನ ಬೇವು ಬೆಲ್ಲ